ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಭಾರತ ಸರ್ಕಾರದ ರೈಲ್ವೆ ರಾಜ್ಯ ಸಚಿವರಾಗಿರ್ತಕ್ಕಂಥ ಸೋಮಣ್ಣಜಿಯವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಆತ್ಮೀಯ ಮುಖಂಡರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಮಸ್ತ ನಾಗರಿಕ ಬಂಧುಗಳೇ, ಯುವಕ ಮಿತ್ರರೇ, ಮಾಧ್ಯಮ ಸ್ನೇಹಿತರೆ, ವಿಶೇಷವಾಗಿ ಬಹುಶಃ ನಮ್ಮ ತಾಲೂಕಿನಲ್ಲಿ ರೈಲ್ವೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಯಾವುದೇ ವರ್ಕು ಉಳ್ಕೊಂಡಿಲ್ಲ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ವಿಶೇಷವಾಗಿ ನಾನು ತಾಲೂಕಿನ ಎಲ್ಲ ನಾಗರಿಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತು ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೀನಿ. ಬಹುಶಃ ಒಬ್ಬ ಜನಪ್ರತಿನಿಧಿ ಲೋಕಸಭಾ ಸದಸ್ಯನಾಗಿ ಯಾವ ರೀತಿ ಕೆಲಸವನ್ನು ಸಾರ್ವಜನಿಕವಾಗಿ ಮಾಡ್ಬೋದು ಅಂತಕ್ಕಂಥದ್ದನ್ನ ಅತ್ಯಂತ ಕ್ರಿಯಾಶೀಲವಾಗಿ ತಮ್ಮ ಕಾಯಕದ ಮುಖೇನ ತೋರಿಸ್ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಬಹುಶಃ ಸೋಮಣ್ಣ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ. ನಮಗೆ ಸುಮಾರು ಜನ ರಾಜಕಾರಣಿಗಳನ್ನ ನಾವೆಲ್ಲ ನೋಡಿದ್ದೀವಿ, ಅಲ್ಲೇ ಲೋಕಸಭಾ ಸದಸ್ಯರಾಗಿದ್ದಂಥವ್ರನ್ನೂ ಕೂಡ ನೋಡಿದ್ದೀವಿ. ಆದರೆ ಬಹುಶಃ ಒಬ್ಬ ಲೋಕಸಭಾ ಸದಸ್ಯನಾಗಿ ಈ ಪರಿ ಕೆಲಸವನ್ನು ಮಾಡ್ಬೋದಾ ಅಂತಕ್ಕಂಥದ್ದನ್ನ ಸೋಮಣ್ಣ ಅವ್ರನ್ನ ನೋಡಿದ ಮೇಲೆ ನಮಗೆಲ್ಲ ಮನವರಿಕೆ ಆಗಿರ್ತಕ್ಕಂಥದ್ದು. ಇಡೀ ತಾಲೂಕಿನಲ್ಲಿ ಯಾವುದೇ ಭಾಗದಲ್ಲಿ ಹೋದರೂ ಕೂಡ ಅಂಡರ್ ಪಾಸಿಂದ ಹಿಡಿದು ಓವರ್ ಪಾಸಿಂದ ಹಿಡಿದು ಎಲ್ಲವನ್ನ ಕ್ಲಿಯರ್ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಸೋಮಣ್ಣ ಅವರಿಗೆ ಸಲ್ಲುತ್ತೆ. ನಮ್ಮ ಭಾಗದ ಎಲ್ಲ ತಾಲೂಕಿನ ಜನ ನಾವು ಅವರೆಲ್ಲರಿಗೂ ಕೂಡ ಋಣ ತೀರಿಸ್ತಕ್ಕಂಥ ಕೆಲಸವನ್ನು ನಾವು ಮುಂದಿನ ದಿನದಲ್ಲಿ ಮಾಡಬೇಕಾಗುತ್ತೆ. ಬಹುಶಃ ಅನೇಕ ರಸ್ತೆಗಳನ್ನು ಕೂಡ ಸೇರಿಸ್ಕೊಟ್ಟಿರ್ತಕ್ಕಂಥದ್ದು ನನಗೆ ಭಾರಿ ಹೆಮ್ಮೆ ಆಗುತ್ತೆ. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಚುನಾವಣೆ ಬಂದಾಗ ಮಾತ್ರ ಪಕ್ಷ ಇರುತ್ತೆ, ಚುನಾವಣೆ ಆದಮೇಲೆ ನಾವು ಪಕ್ಷಾತೀತವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನ ಅವ್ರು ಯಾವಾಗಲೂ ಕೂಡ ಆ ವಿಚಾರ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಬಹುಶಃ ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಸೋಮಣ್ಣವರು ಮಾಡ್ತಾ ಬಂದಿರತಕ್ಕಂಥದ್ದು. ನನಗೆ ನನ್ನ ತಾಲೂಕಿಗೆ ಸುಮಾರು ಅಲ್ಲೇ ಒಂದು 80ರಿಂದ 90 ಕೋಟಿ ಹಣವನ್ನು ರಸ್ತೆಗೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಈಗ ನಾನು ಅವರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಂಡೆ, ನಮ್ಮಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಡಿ ಅಂತಕ್ಕಂಥದ್ದನ್ನ ಹೇಳಿದೆ. ನಾವಾಗಲೇ 135 ಚೆಕ್ ಡ್ಯಾಮ್ಗಳನ್ನು ಆಗಲವಾಡಿ ಮತ್ತು CS ಪುರ ಭಾಗ ಮತ್ತು ನಿಟ್ಟೂರು ಭಾಗದಲ್ಲಿ ನಿರ್ಮಾಣ ಮಾಡಿದ್ವಿ. ಆದರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಅಂತರ್ಜಲ ವೃದ್ಧಿ ಆಗಬೇಕು ಅಂತಂದರೆ ಎಲ್ಲೆಲ್ಲಿ ನಮ್ಮಲ್ಲಿ ವ್ಯಾಲಿಗಳಿದ್ದಾವೆ ಆ ವ್ಯಾಲಿಗಳಿಗೆಲ್ಲವೂ ಕೂಡ ಚೆಕ್ ಡ್ಯಾಮ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಬಹುಶಃ ಅಂತರ್ಜಲ ವೃದ್ಧಿ ಆಗುತ್ತೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟು ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ತಾಲೂಕು, ಹೈಯೆಸ್ಟ್ ಬೋರ್ ಇರ್ತಕ್ಕಂಥದ್ದು ನಮ್ಮ ತಾಲೂಕು. ಆ ಒಂದು ಕಾರಣಕ್ಕೆ ವಿಶೇಷವಾಗಿ ನಮ್ಮಲ್ಲಿ ಹೈಯೆಸ್ಟ್ ಬೋರ್ ಇರೋದ್ರಿಂದ ನಾವು ಹೆಚ್ಚು ನೀರನ್ನು ಬೆಳೆಗೆ ಉಪಯೋಗಿಸ್ಕೊಳ್ತಾ ಇರೋದ್ರಿಂದ ಬಹುಶಃ ಚೆಕ್ ಡ್ಯಾಮ್ಗಳಾದರೆ ಅಂತರ್ಜಲ ವೃದ್ಧಿ ಆಗುತ್ತೆ. ಆ ವೃದ್ಧಿ ಆದರೆ ಬಹುಶಃ ರೈತರ ಬೋರ್ವೆಲ್ಗಳೆಲ್ಲವೂ ಕೂಡ ರೀಚಾರ್ಜ್ ಆಗ್ತವೆ. ಆ ಕೆಲಸವನ್ನು ನಾವು ಆಲ್ರೆಡಿ ಎಲ್ಲ ಕಡೆಗೂ ಕೆರೆಗೆ ನೀರು ಬಿಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ನಮ್ಮಲ್ಲಿ ಈ ವರ್ಷ 9 MESS ಮಾಡಿಸ್ತಾ ಇದ್ದೀವಣ್ಣ. ನಮಗೆ ಪ್ರತಿದಿನ 235 ಮೆಗಾವಾಟ್ಸ್ ವಿದ್ಯುತ್ ಬೇಕಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ರಿಸೀವಿಂಗ್ ಸೆಂಟ್ರ್ ಒಂದೇ ಇರ್ತಕ್ಕಂಥದ್ದು ನಿಟ್ಟೂರಿನಲ್ಲಿ. ನಾವು ಈಗ ರಿಸೀವಿಂಗ್ ಸೆಂಟ್ರ ಗುಬ್ಬಿಯಲ್ಲಿ ಮಾಡ್ತಾ ಇದ್ದೀವಿ. 1,30,00,000 ರೂಪಾಯಿಗಳಲ್ಲಿ 130 ಕೋಟಿ ರೂಪಾಯಿಗಳಲ್ಲಿ ರಿಸೀವಿಂಗ್ ಸೆಂಟರ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಸುಮಾರು 11 MESS ಸ್ಟೇಷನ್ಗಳು ಕೂಡ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡಿದರೂ ಕೂಡ ನಾವು ಸಮರ್ಪಕವಾಗಿ ರೈತರಿಗೆ ವಿದ್ಯುತ್ ಶಕ್ತಿ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಹುಶಃ ಇನ್ನೊಂದು ವರ್ಷ 1.5 ವರ್ಷದಲ್ಲಿ ಇಷ್ಟು ಕಾಮಗಾರಿಗಳನ್ನು ಮುಗಿಸಿದ್ರೆ ನಾವೆಲ್ಲರಿಗೂ ಕೂಡ ಸಮರ್ಪಕವಾಗಿ ರೈತರಿಗೆ 7 ಗಂಟೆ 6 ಗಂಟೆ ವಿದ್ಯುತ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ರಿಸೀವಿಂಗ್ ಸೆಂಟ್ರಲ್ಲಿ ಬರ್ತಕ್ಕಂಥದ್ದು ಕೇವಲ 125 ಮೆಗಾವಾಟ್ಸ್ ಮಾತ್ರ. ನಮಗೆ ಬೇಕಾಗಿರ್ತಕ್ಕಂಥದ್ದು 230 ಮೆಗಾವಾಟ್ಸ್ ಬೇಕು. ನಾವು ಅದರಿಂದ ಈಗ ರಿಸೀವಿಂಗ್ ಸೆಂಟ್ರ್ ಕೂಡ ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ಅಂತರ್ಜಲ ವೃದ್ಧಿ ಆಗಬೇಕು ಅಂತಂದರೆ ನೀವು ದಯಮಾಡಿ
ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಒಂದು ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿಕೊಡೋದ್ರ ಜೊತೆಯಲ್ಲಿ ಅನೇಕ ರಸ್ತೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಾನು ನಿಮಗೆ ಆಭಾರಿಯಾಗಿರ್ತೀನಿ, ಧನ್ಯವಾದಗಳನ್ನು ಕೂಡ ಹೇಳ್ತೀನಿ. ಅದ್ರ ಜೊತೆಯಲ್ಲಿ ಈ ರೈಲ್ವೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಂಡರ್ ಪಾಸ್ಗಳನ್ನು ಕೂಡ ಮಾಡಿಕೊಟ್ಟಿದ್ದೀರಾ. ಕ್ರಿಯಾಶೀಲವಾಗಿ ಬಹುಶಃ ಈ ಜಿಲ್ಲೆ ಅತ್ಯಂತ ಕ್ರಿಯಾಶೀಲ ಒಬ್ಬ ಎಂ ಪಿಯನ್ನು ಪಡ್ಕಂತು ನಮ್ಮ ಜಿಲ್ಲೆಯ ಭಾಗ್ಯ ಅಂತ ಕೂಡ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಾವು ಅನ್ಕೊಂಡಿರಲ್ಲ ಸೋಮಣ್ಣ ಅವ್ರು ಹಿಂಗೆ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಾನು ಯಾವತ್ತು ಹತ್ತಿರದಲ್ಲಿ ಮಂತ್ರಿ ಆಗಿದ್ರು, ಮನೆಗಳು ಕೇಳ್ತಿದ್ದೆ, ಅಷ್ಟು ಮನೆಗಳು ಕೊಡೋರು ಅವರು ಮಿನಿಸ್ಟರ್ ಆದಾಗ. ಆದರೆ ಇಷ್ಟೊಂದು ಹತ್ತಿರದಲ್ಲಿ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥ ಶಕ್ತಿ ದೇವರು ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಅವ್ರ ಕೆಲಸ ಶುರು ಮಾಡಿದಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ದೇವರು ಇನ್ನೂ ನಿಮ್ಗೆ ಹೆಚ್ಚು ಆಯರು ಐಶ್ವರ್ಯ ಅಂತ ಐಶ್ವರ್ಯ ಕೊಟ್ಟವ್ರೆ, ಆರೋಗ್ಯ ಕೊಡಲಿ. ಐಶ್ವರ್ಯ ಬಿದ್ದೈತೆ ಅವ್ರ ತಾವು, ಐಶ್ವರ್ಯಕ್ಕೆ ತೊಂದರೆ ಇಲ್ಲ, ಆದರೆ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಆಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.